A group of men in Ajmer 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಅತ್ಯಾಚಾರ between the age group of 11 and 20. ಈ ಹುಡುಗಿ ಗಾಬರಿಯಿಂದ ಏನಾಗ್ತಿದೆ ಅಂತ ನೋಡೋ ಅಷ್ಟರಲ್ಲಿ 8 ಜನ ಹುಡುಗರು ಆ ಹುಡುಗಿನ ಸುತ್ತಮುತ್ತಿರ್ತಾರೆ. ಇವನ ಕ್ಯಾಮ್ರಾ ತಗೊಂಡು ಆ ಹುಡುಗಿ ಫೋಟೋ ತಗೊಂತಾನೆ. ಆ ಫೋಟೋ ತೋರಿಸಿ, ನಾಳೆ ನೀನ್ ಬರ್ಬೇಕು, ನೀನ್ ಬರ್ತಾ ನೀನ್ ಒಬ್ಳೆ ಅಲ್ಲ, ನಿನ್ ಫ್ರೆಂಡ್ ಯಾರಾದ್ರೂ ಒಬ್ಬರನ್ನ ಜೊತೆ ಕರ್ಕೊಂಡ್ ಬರ್ಬೇಕು. ಇದು ನೆಕ್ಸ್ಟ್ ಡೇ 2 ಗರ್ಲ್ಸ್ ಆದ್ರು, ಅದ್ರ ನೆಕ್ಸ್ಟ್ ಡೇ 4 ಜನ ಗರ್ಲ್ಸ್ ಆದ್ರು, ಅದ್ರ ನೆಕ್ಸ್ಟ್ ಡೇ 8 ಜನ ಗರ್ಲ್ಸ್ ಆದ್ರು. ಈ ರೀತಿ 250ಕ್ಕೂ ಹೆಚ್ಚು ಹೆಣ್ಮಕ್ಳ ಮೇಲೆ ಮಾಡಿರ್ತಾರೆ. ಗೃಹ ಮಂತ್ರಿ ಅವರು 1.5 ತಿಂಗಳ ಮುಂಚೆನೆ ಈ ಫೋಟೋಗಳನ್ನ ನೋಡಿದ್ರು. ಈ ರೀತಿಯಾದಂತ ಆದ್ರೆ ಯಾರು ಅದ್ರ ಬಗ್ಗೆ ಆಕ್ಷನ್ ತಗೊಂಬಾರ್ದ? ಆರ್ಟಿಕಲ್ ನ ಪಬ್ಲಿಷ್ ಮಾಡಿದ್ದು ಮತ್ತೆ ಫೋಟೋನ ಲೀಕ್ ಮಾಡಿದ್ದು, ಫೋಟೋ ಕಾಪೀಸ್ ನ ಪ್ರೆಸ್ ಕೊಟ್ಟಿದ್ದು ಮತ್ತೆ ಪೊಲಿಟಿಷಿಯನ್ಸ್ ಎಲ್ಲರೂ ಬದುಕಿದ್ದಾರೆ. ಬಟ್ ಆದ್ರೆ ಅನ್ಯಾಯವಾಗಿ ಇದರಲ್ಲಿ ಸತ್ಯದ ಮಾತ್ರ. ಯಾಕೆ ಇದನ್ನ ಇಂಡಿಯಾಸ್ ಬಿಗ್ಗೆಸ್ಟ್ ಸ್ಕ್ಯಾಂಡಲ್ ಅಂತ ಕರೀತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಬದ್ರಿನಾಥ್ ಆಗಿರ್ಬೋದು, ಕೇದಾರ್ನಾಥ್ ಮತ್ತೆ ಕಾಶಿ, ಸೊ ಈ ರೀತಿ ಸುಮಾರು ದೇವಸ್ಥಾನಗಳಿದೆ. ಇದ್ರ ಜೊತೆಗೆ ನಮಗೆ ಸುಮಾರು ಫೇಮಸ್ ದರ್ಗಾಗಳು ಸಹ ಇದೆ. ಇದೇ ರೀತಿ ಇಂಡಿಯಾದಲ್ಲಿ ಟೂರಿಸಂ ಪ್ಲೇಸ್ ಆಗಿ ಕನ್ವರ್ಟ್ ಆಗಿರುವಂತ ಒಂದು ದರ್ಗಾ ಇದೆ. ಅದೇ ಬಂದ್ಬಿಟ್ಟು ನಮ್ಮ ರಾಜಸ್ಥಾನ ಹತ್ರ ಇರುವಂತ ಅಜ್ಮೀರ್. ಮೇ ಬಿ ನಾನು ಏನಾದ್ರು ಪ್ರೊನೌನ್ಸಿಯೇಷನ್ ರಾಂಗ್ ಮಾಡಿದ್ರೆ ನನ್ನ ಕ್ಷಮಿಸ್ಬಿಡಿ. ಸೊ ನನ್ನ ಪ್ರಕಾರ ಖ್ವಾಜಾ ಮೊಯಿನುದ್ದೀನ್ ದರ್ಗಾ ಇದು ಬಂದ್ಬಿಟ್ಟು ಪಾಪ್ಯುಲರ್ ಆಗ್ತಾ ಒಂದು ದೊಡ್ಡ ಟೂರಿಸಂ ಪ್ಲೇಸ್ ಆಗಿ ಕೂಡ ಕನ್ವರ್ಟ್ ಆಗುತ್ತೆ. ಆಕ್ಚುಲಿ ಈ ಸ್ಟೋರಿಗೆ ಸ್ಟಾರ್ಟ್ ಆಗೋದು ರಾಣಿ ಅನ್ನೋ ಒಂದು ಹುಡುಗಿಯಿಂದ. ಈ ಹುಡುಗಿ ಬಂದ್ಬಿಟ್ಟು ಕೃಷ್ಣಗರ್ ಅನ್ನೋ ಒಂದು ಟೆಂಪಲ್ಗೆ ಅವಳ ಮನೆಯಿಂದ ಒಂದು ರೇಡಿಯೋನ ತಗೊಂಡು ಹೊರಟಿರ್ತಾಳೆ. ಆ ರೇಡಿಯೋದಲ್ಲಿ ಕೆಲವೊಂದು ದೇವರ ಹಾಡುಗಳು ಇರ್ತವೆ. ದೇವಸ್ಥಾನದ ಮೈಕ್ ಅಲ್ಲಿ ಇದನ್ನ ಪ್ಲೇ ಮಾಡ್ಬೇಕು ಅಂತ ಹೋಗ್ತಾ ಇರ್ತಾಳೆ. ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ಕೈಲಾಶ್ ಸೋನಿ ಮತ್ತೆ ಪರ್ವೀಜ್ ಅನ್ಸಾರಿ ಅನ್ನೋರು ಆ ಹುಡುಗಿನ ತಡೆದು ಆ ಹುಡುಗಿ ಹತ್ರ ಸ್ವಲ್ಪ ಮಾತಾಡ್ತಾರೆ. ಒಂದೇ ಊರವರು ಅಂದ್ಮೇಲೆ ಸ್ವಲ್ಪ ಪರಿಚಯ ಇದ್ದೇ ಇರುತ್ತೆ. ಸೊ ಈ ಸಲಿಗೆಯಿಂದ ಆ ಹುಡುಗಿನೂ ಅವ್ರ ಹತ್ರ ಮಾತಾಡೋದಕ್ಕೆ ನಿಂತ್ಕೊಂತಾಳೆ. ಇವ್ರು ಬಂದ್ಬಿಟ್ಟು ನಿನ್ನ ಹತ್ರ ಇರೋ ಟೇಪ್ ರೆಕಾರ್ಡ್ ಕೊಡು, ನಮ್ಮ ಹತ್ರ ಸ್ವಲ್ಪ ಕ್ಯಾಸೆಟ್ಗಳಿದೆ, ಅದನ್ನ ಪ್ಲೇ ಮಾಡಿ 1-2 ಸಾಂಗ್ಸ್ನ ಕೇಳಿ ಕೊಡ್ತೀವಿ ಅಂತ ಕೇಳ್ತಾರೆ. ಈ ಹುಡುಗಿ ನನಗೆ ಲೇಟ್ ಆಗ್ತಾ ಇದೆ, ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಕೇಳಿದಕ್ಕೆ ಇವರು ಜಾಸ್ತಿ ಹೊತ್ತೇನು ಹಿಡಿದಿಲ್ಲ, ಒಂದು 15ರಿಂದ 20 ನಿಮಿಷ ನಾವು ಒಂದು 4 ಸಾಂಗ್ಸ್ನ ಕೇಳಿ ಕೊಡ್ತೀವಿ ಅಂತ ಕೇಳ್ತಾರೆ. ಆವಾಗ ಈ ಹುಡುಗಿ ಸರಿ ಆಯ್ತು ನಾನು ಜೊತೆಗೆ ಬರ್ತೀನಿ ಅಂದ್ಬಿಟ್ಟು ಚೌದರ್ ಮೇಳ ಅನ್ನೋ ಪ್ಲೇಸ್ಗೆ ಆದ್ರೆ ಇವರು ಹೋಗ್ತಾರೆ. ಚೌದರ್ ಮೇಳ ಅನ್ನೋ ಪ್ಲೇಸ್ಗೆ ಹೋದಾಗ ಕೈಲಾಶ್ ಅನ್ನೋನು ನಾನು ಕ್ಯಾಸೆಟ್ ತೊಗೊಂಡ್ಬರ್ತೀನಿ ಅಂತ ಹೋಗ್ತಾನೆ. ಪರ್ವೀಸ್ ಬಂದ್ಬಿಟ್ಟು ಆ ಮನೆ ಒಳಗಡೆ ಹೋಗ್ತಿದ್ದಂಗೆ ಮನೆ ಲಾಕ್ ಮಾಡ್ಕೊಂತಾನೆ. ಈ ಹುಡುಗಿ ಗಾಬರಿಯಿಂದ ಏನಾಗ್ತಿದೆ ಅಂತ ನೋಡೋ ಅಷ್ಟರಲ್ಲಿ 8 ಜನ ಹುಡುಗರು ಆ ಹುಡುಗಿನ ಸುತ್ತಮುತ್ತಿರ್ತಾರೆ. ಕೈಲಾಶ್ ಸೋನಿ ಮತ್ತೆ ಪರ್ವೀಜ್ ಅನ್ಸಾರಿ ಇಬ್ರು ಸೇರ್ಕೊಂಡು ಟೋಟಲ್ 8 ಜನ ಈ ಹುಡುಗಿ ಮೇಲೆ ಮಾಡ್ತಾರೆ. ಸೊ ಆ ಟೈಮಲ್ಲಿ ಈ ಹುಡುಗಿನ ಹೆರಾಸ್ ಮಾಡ್ತಾ ಇವರು ಹೆಗ್ಲ ಮೇಲೆ ಕೈ ಹಾಕೊಂಡು ಮತ್ತೆ ಕೆನ್ನೆ ಮೇಲೆ ಮುತ್ತಿಡ್ಕೊಂಡು ಇವರು ಫೋಟೋಸ್ನೆಲ್ಲ ತಗೊಂತಾರೆ. ಆ ಹುಡುಗಿನ ಹಾಳ್ ಮಾಡಿ ಆ ಹುಡುಗಿಗೆ ಒಂದು ವಾರ್ನಿಂಗ್ ಕೊಟ್ಟು ಕಳಿಸ್ತಾರೆ. ನೀನೇನಾದ್ರೂ ಇದ್ರ ಬಗ್ಗೆ ನಿಮ್ಮ ಫ್ಯಾಮಿಲಿಗಾಗ್ಲಿ ಆಚೆ ಆಗ್ಲಿ ಎಲ್ಲಾದ್ರೂ ಹೇಳಿದ್ರೆ ಈ ಫೋಟೋಸ್ನ ಆಚೆ ನಾವು ತೋರಿಸ್ತೀವಿ ಅಂತ ಹೇಳಿ ಆ ಹುಡುಗಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ. 1992 ಇದನ್ನ ಇಂಡಿಯಾಸ್ ಬಿಗ್ಗೆಸ್ಟ್ ಸೆಕ್ಸ್ ಸ್ಕ್ಯಾಂಡಲ್ ಅಂತ ಕರೆಯೋದಕ್ಕೆ ಒಂದು ಇನ್ಸಿಡೆಂಟ್ ಕಾರಣ ಆಗುತ್ತೆ. ಅಜ್ಮೀರು ಇಂಥ ಪುಣ್ಯಕ್ಷೇತ್ರ ಆಗಿದ್ರು ಸಹ ನ್ಯೂಸ್ ಪೇಪರ್ ಅಲ್ಲಿ ಬಂದಿದ್ದಂತ ಒಂದು ಆರ್ಟಿಕಲ್ ಇಂದ ಹಿಂದೂ ವರ್ಸಸ್ ಮುಸ್ಲಿಂ ಕುರುಕ್ಷೇತ್ರವಾಗಿ ಬದಲಾಗಿದ್ದು ಯಾಕೆ ಇದನ್ನ ಇಂಡಿಯಾಸ್ ಬಿಗ್ಗೆಸ್ಟ್ ಸೆಕ್ಸ್ ಸ್ಕ್ಯಾಂಡಲ್ ಅಂತ ಕರೀತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಇದರ ಪೂರ್ತಿ ಹೆಸರು ಬಂದ್ಬಿಟ್ಟು ಖ್ವಾಜಾ ಮೊಯಿನುದ್ದೀನ್ ಕ್ರಿಸ್ಟಿ ದರ್ಗಾ ಅಂದ್ಬಿಟ್ಟು. ಈ ದರ್ಗಾ ಬಂದು ಮೊಯಿನುದ್ದೀನ್ ಅವರ ಸ್ಮರಣಾರ್ಥವಾಗಿ ಕಟ್ಸಿರುವಂತ ದರ್ಗಾ ಆಗಿರುತ್ತೆ. ದರ್ಗಾದ ಸಮಾಧಿ ಮೇಲೆ ಒಂದು ಗ್ರೀನ್ ಕ್ಲಾತ್ ನ ಒದಿಸ್ತಾರೆ. ಈ ಗ್ರೀನ್ ಕ್ಲಾತ್ ನ ಒದಿಸಿ ನಾವು ಏನೇ ಬೇಡ್ಕೊಂಡ್ರು ನಮ್ಮ ಇಚ್ಛೆಗಳೆಲ್ಲ ಫುಲ್ಫಿಲ್ ಆಗುತ್ತೆ ಅಂತ ಒಂದು ನಂಬಿಕೆ. ಬಟ್ ಆದ್ರೆ ಈ ದರ್ಗಾದಲ್ಲಿ ಯಾರಂದ್ರೆ ಅವರು ಈ ಗ್ರೀನ್ ಕ್ಲಾತ್ ನ ಒದಿಸೋದಕ್ಕೆ ಬಿಡೋದಿಲ್ಲ. ಕ್ರಿಸ್ಟಿ ವಂಶಸ್ಥರೇ ಪಾರಂಪರ್ಯವಾಗಿ ನಡ್ಸ್ಕೊಂತ ಬರ್ತಾ ಇರ್ತಾರೆ. ಇವ್ರಿಗೆ ದರ್ಗಾದ ಮೇಲೆ ಸ್ವಲ್ಪ ಪವರ್ಸ್ ಇರೋದ್ರಿಂದ ಇವರು ಅಕ್ಕಪಕ್ಕದ ವಿಲೇಜ್ಗಳ ಮೇಲೂ ಇವರು ಒಂದು ಅಧಿಕಾರನ ಸಾಧಿಸಿದ್ರು. ಅದಷ್ಟೇ ಅಲ್ಲದೆ ಇವರು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ನ ಸಹ ಹೊಂದಿದ್ರು. ಇವರು ಸುಮಾರು ವರ್ಷಗಳಿಂದ ವಂಶ ಪಾರಂಪರ್ಯವಾಗಿ ಒಂದು ಒಳ್ಳೆ ಹೆಸರನ್ನ ತಗೊಂಡು ಅಕ್ಕಪಕ್ಕದ ಊರುಗಳಲ್ಲಿ ಒಳ್ಳೆ ಹೆಸರು ಮತ್ತೆ ರೆಸ್ಪೆಕ್ಟ್ ನ ಬೆಳೆಸ್ಕೊಂಡು ಬಂದಿದ್ದಂತ ವಂಶ ಇದು. ಆದ್ರೆ 1998 ಇವರ ಅಸಲಿ ಆಟ ಸ್ಟಾರ್ಟ್ ಆಗುತ್ತೆ. ಇಡೀ ವಂಶದ ಹೆಸರನ್ನ ಮಾಡೋದಕ್ಕೆ ಇಬ್ರು ಎದ್ ನಿಂತ್ಕೊಂತಾರೆ. ಒಬ್ಬ ಫರೂಕ್ ಚಿಸ್ಟಿ ಮತ್ತೆ ನವೀಸ್ ಚಿಸ್ಟಿ. ಫರೂಕ್ ಬಂದ್ಬಿಟ್ಟು ಅಜ್ಮೀರ್ ನ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರೆ ನವೀಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವೈಸ್ ಪ್ರೆಸಿಡೆಂಟ್ ಆಗಿರ್ತಾನೆ. ಈ ಇಬ್ರು ಅಣ್ತಮ್ಮಂದ್ರು ಬಂದು ಬರ್ತಾ ಜನದ ಮೇಲೆ ತುಂಬಾ ದೌರ್ಜನ್ಯನ ಹೇರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. 1990 ಟೈಮಲ್ಲಿ ಹೆಂಗಸರು ಅಡಿಗೆ ಮನೆಗೆ ಸೀಮಿತ ಅನ್ನೋ ರೀತಿಯಾಗಿ ಜನರ ಮೈಂಡ್ ಸೆಟ್ ಆದ್ರೆ ಇತ್ತು. ಇಂಥ ಸಿಚುವೇಶನ್ ಅಲ್ಲಿ ಜ್ಯೋತಿ ಅನ್ನೋ ಒಂದು ಹುಡುಗಿ ಸೋಫಿಯಾ ಸೀನಿಯರ್ ಸೆಕೆಂಡರಿ ಸ್ಕೂಲ್ ಅಲ್ಲಿ 8ನೇ ಕ್ಲಾಸ್ ಅಲ್ಲಿ ಓದ್ತಾ ಇರ್ತಾಳೆ. ಫರೂಕ್ ಬಂದ್ಬಿಟ್ಟು ಜ್ಯೋತಿ ಜೊತೆ ಫಸ್ಟ್ ಫ್ರೆಂಡ್ಶಿಪ್ ನ ಮಾಡಿ ಸ್ವಲ್ಪ ದಿನ ಸುತ್ತಾಡ್ತಾ ಇವರ ಫ್ರೆಂಡ್ಶಿಪ್ ಲವ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನಾರ್ಮಲ್ ಆಗಿ ಲವರ್ಗಳ ಜೊತೆ ಕಾನ್ವರ್ಸೇಷನ್ ನಡಿಬೇಕಾದ್ರೆ ಫರೂಕ್ ಆಲ್ರೆಡಿ ಕಾಂಗ್ರೆಸ್ ಅಲ್ಲಿ ಯೂತ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ಜ್ಯೋತಿಗೂ ಕೂಡ ಕಾಂಗ್ರೆಸ್ ಅಲ್ಲಿ ನಿನ್ಗೆ ಒಂದು ಒಳ್ಳೆ ಪೊಸಿಷನ್ ನ ಕೊಡಿಸ್ತೀನಿ ಅಂದ್ಬಿಟ್ಟು ಪ್ರಾಮಿಸ್ ಕೂಡ ಮಾಡಿರ್ತಾನೆ. ಸ್ವಲ್ಪ ದಿನಗಳಾದ್ಮೇಲೆ ಫರೂಕ್ ಜ್ಯೋತಿ ಹತ್ರ ಯಾರು ಇಲ್ದೇ ಇರೋ ಜಾಗದಲ್ಲಿ ಹೋಗೋಣ ಅಂತ ಫರೂಕ್ ಹೇಳಿದಾಗ ಜ್ಯೋತಿ ಬಂದ್ಬಿಟ್ಟು ನನಗೆ ಆ ರೀತಿ ಯಾವ್ದು ಜಾಗಗಳು ಗೊತ್ತಿಲ್ಲ ಅಂದಾಗ ಫರೂಕ್ ನಮ್ ಫಾರ್ಮ್ ಹೌಸ್ ಇದೆ, ಫಾರ್ಮ್ ಹೌಸ್ ಹೋಗೋಣ ಅಂತ ಹೇಳ್ತಾನೆ. ಫರೂಕ್ ಫಾರ್ಮ್ ಹೌಸ್ಗೆ ಕರ್ಕೊಂಡು ಹೋದ್ಮೇಲೆ ಇವರ ಪಾರ್ಟಿ ಮೀಟಿಂಗ್ಸ್ ಬಗ್ಗೆ, ಸ್ವಲ್ಪ ಪಾರ್ಟಿಯಲ್ಲಿ ಯಾವ ರೀತಿ ನಾವು ಬೆಳಿಬೇಕು, ಪಾರ್ಟಿಯಲ್ಲಿ ಯಾವ ರೀತಿ ಸೇರ್ಕೊಬೇಕು ಅನ್ನೋದ್ರ
ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡ್ಕೊಂಡು ಇಬ್ರು ಡ್ರಿಂಕ್ಸ್ ಮಾಡ್ತಾರೆ. ಸೊ ಈ ಕಾನ್ವರ್ಸೇಷನ್ ಮುಂದೆ ಹೋಗ್ತಾ 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 ಒಬ್ರಿಗೊಬ್ರು ಇಷ್ಟಪಟ್ಟು ಇಂಟಿಮೇಟ್ ಆಗ್ತಾರೆ. ಸೊ ಇಷ್ಟೆಲ್ಲ ನಡೆದ್ಮೇಲೆ ಲವ್ ಮಾಡಿದೀನಿ ಅನ್ನೋ ಒಂದು ಮಾನವೀಯತೆಯನ್ನು ಮರ್ತು ಇವನ ನರಿ ಬುದ್ಧಿ ತೋರ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಹುಡುಗಿ ನಗ್ನವಾಗಿರ್ಬೇಕಾದ್ರೆ ಇವನ ಕ್ಯಾಮ್ರಾ ತಗೊಂಡು ಆ ಹುಡುಗಿ ಫೋಟೋ ತಗೊಂತಾನೆ. ಈ ಹುಡುಗಿಗೆ ಪ್ರಜ್ಞೆ ಬಂದ್ಮೇಲೆ ಆ ಫೋಟೋ ತೋರಿಸಿ, ನಾಳೆ ನೀನ್ ಬರ್ಬೇಕು, ನೀನ್ ಬರ್ತಾ ನೀನ್ ಒಬ್ಳೆ ಅಲ್ಲ, ನಿನ್ ಫ್ರೆಂಡ್ ಯಾರನ್ನಾದ್ರೂ ಒಬ್ಬರನ್ನ ಜೊತೆ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ತಾನೆ. ಅವತ್ ರಾತ್ರಿ ಪೂರ್ತಿ ಆ ಹುಡುಗಿ ಇದನ್ನೇ ಯೋಚನೆ ಮಾಡ್ತಾ ಮಾಡ್ತಾ ಏನ್ ಮಾಡೋದು, ಬೆಳಗ್ಗೆ ಎದ್ರೆ ಈ ರೀತಿ ಮಾಡ್ಬೇಕಲ್ಲ ಅಂದ್ಬಿಟ್ಟು ಪಶ್ಚಾತ್ತಾಪ ಪಟ್ಟು ಆ ಹುಡುಗಿ ನನ್ನ ಜೀವನ ಹೆಂಗೋ ಹಾಳಾಗೋಯ್ತು, ಇನ್ನೊಬ್ರು ಜೀವನ ಹಾಳು ಮಾಡಬಾರ್ದು ಅನ್ನೋ ಇಂಟೆನ್ಷನ್ ಅಲ್ಲೇ ಇರ್ತಾಳೆ. ಫೋಟೋಸ್ ಆಚೆ ಬಂದ್ರೆ ನಮ್ಮ ಮನೆಯವ್ರ ಮಾನ ಮರ್ಯಾದೆ ಹೋಗುತ್ತೆ ಅನ್ನೋ ಭಯದಿಂದ ಈ ಹುಡುಗಿಗೆ ಬೇರೆ ಆಪ್ಷನ್ ಇಲ್ದೇನೆ ಇವರ ಫ್ರೆಂಡ್ ನ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಿನ್ಗೊಬ್ಬರನ್ನ ಪರಿಚಯ ಮಾಡಿಸ್ಕೊಡ್ತೀನಿ, ನಿಮ್ಗೆ ಫ್ಯೂಚರ್ ಅಲ್ಲಿ ಈ ತರ ಹೆಲ್ಪ್ ಆಗುತ್ತೆ. ಇವಳು ಸಹ ಹುಸಿ ಭರವಸೆನ ಕೊಟ್ಟು ಅವಳ ಜೊತೆಗೆ ಇನ್ನೊಬ್ಬ ಫ್ರೆಂಡ್ನ ಕರ್ಕೊಂಡು ಹೋಗ್ತಾಳೆ. ಸೊ ಆ ಫಾರ್ಮ್ ಹೌಸ್ ಅಲ್ಲಿ ಫರೂಕ್ ಒಬ್ಬನೇ ಇರೋದಿಲ್ಲ, ಅವನ ಜೊತೆ ಅವರ ಫ್ರೆಂಡ್ಸ್ ಸುಮಾರು ಜನ ಇರ್ತಾರೆ. ಇದು ನೆಕ್ಸ್ಟ್ ಡೇ 2 ಗರ್ಲ್ಸ್ ಆದ್ರು, ಅದ್ರ ನೆಕ್ಸ್ಟ್ ಡೇ 4 ಜನ ಗರ್ಲ್ಸ್ ಆದ್ರು, ಅದ್ರ ನೆಕ್ಸ್ಟ್ ಡೇ 8 ಜನ ಗರ್ಲ್ಸ್ ಆದ್ರು. ಈ ರೀತಿ ಆಗಿ ಸೋಫಿಯಾ ಮತ್ತೆ ಸಾವಿತ್ರಿ ಈ 2 ಸ್ಕೂಲ್ಗಳಿಂದ ಟೋಟಲ್ 250ಕ್ಕೂ ಹೆಚ್ಚು ಜನ ಹೆಣ್ಮಕ್ಳ ಮೇಲೆ ಮಾಡಿರ್ತಾರೆ. 1990 ಟೈಮಲ್ಲಿ ನಮಗೆ ಕಲರ್ ಕ್ಯಾಮ್ರಾಗಳಾದ್ರೆ ಇತ್ತು. ಈ ಕ್ಯಾಮ್ರಾಸ್ ಅಲ್ಲಿ ಡೈರೆಕ್ಟ್ ಆಗಿ ನಮಗೆ ಫೋಟೋ ಸಿಗ್ತಾ ಇರಲಿಲ್ಲ. ಅದಕ್ಕೆ ಒಂದು ರೀಲ್ ಇರ್ತಾ ಇತ್ತು. ಇದನ್ನ ತಗೊಂಡೋಗಿ ಲ್ಯಾಬ್ ಅಲ್ಲಿ ನಾವು ಅದನ್ನ ತೊಳಸಿ ಇದನ್ನ ಫೋಟೋ ಔಟ್ಪುಟ್ಸ್ ಆದ್ರೆ ತಗೊಬೇಕಾಗಿತ್ತು. ಫರೂಕ್ ಇಷ್ಟೆಲ್ಲ ಮಾಡಿದ್ಮೇಲೆ ಅವನ ಹತ್ರ ಫೋಟೋಸ್ ನ ಪ್ರಿಂಟ್ ತೆಗಿಸ್ಬೇಕು ಅಂದ್ಬಿಟ್ಟು ಭರೋಸಾ ಕಲರ್ ಲ್ಯಾಬ್ಸ್ ಅನ್ನೋ ಒಂದು ಕ್ಯಾಮ್ರಾ ಸ್ಟೋರ್ಗಾದ್ರೆ ಹೋಗ್ತಾನೆ. ಈ ಲ್ಯಾಬ್ ನ ಮ್ಯಾನೇಜರ್ ಪುರುಷೋತ್ತಮ್ ಅನ್ನೋನ್ಗೆ ಇದ್ರ ಒಂದೊಂದು ಕಾಪಿ ಫೋಟೋಸ್ ನ ತೆಗೆಯೋದಕ್ಕೆ ಹೇಳ್ತಾನೆ. ಆದ್ರೆ 3 ಫೋಟೋಸ್ ಕಾಪಿನಾದ್ರೆ ತೆಗೆದು ಒಂದು ಫೋಟೋ ಫರೂಕ್ ಕಳಿಸ್ತಾನೆ. ಒಂದು ಅವನೇ ಇಟ್ಕೊಂಡು ಇನ್ನೊಂದು ಕಾಪಿನ ದೇವೇಂದ್ರ ಜೈನ್ ಅನ್ನೋ ಫ್ರೆಂಡ್ ಗೆ ತೋರಿಸ್ತಾನೆ. ಈ ದೇವೇಂದ್ರ ಜೈನ್ ಅವನ ಹತ್ರ ಇರುವಂತ ಒಂದು ಕಾಪಿನ ತಗೊಂಡೋಗಿ ಅವ್ನ ಪರಿಚಯ ಇರುವಂತ ಲಾಯರ್ ಆದ ರಾಕೇಶ್ ಜೈನ್ ಗೆ ಫೋಟೋಸ್ ನ ತೋರಿಸ್ತಾನೆ. ರಾಕೇಶ್ ಜೈನ್ ಕೈಗೆ ಹೋದಂತ ಫೋಟೋಸ್ ಪೊಲಿಟಿಕಲ್ ಮತ್ತೆ ಪೊಲೀಸ್ ಸೆಕ್ಟರ್ ಅಲ್ಲಿ ಎಲ್ಲ ಕಂಪ್ಲೀಟ್ ಸ್ಪ್ರೆಡ್ ಆಗ್ಬಿಟ್ಟಿರುತ್ತೆ. ಆವಾಗ ರೂಲಿಂಗ್ ಪಾರ್ಟಿ ಬಿಜೆಪಿ ಇರುತ್ತೆ, ಅಪೋಸಿಷನ್ ಅಲ್ಲಿ ಕಾಂಗ್ರೆಸ್ ಇರುತ್ತೆ. ಸೊ ಇದು ಇಷ್ಟೊಂದು ಜನಕ್ಕೆ ಸ್ಪ್ರೆಡ್ ಆದ್ಮೇಲೆ ಪ್ರತಿಯೊಬ್ರು ಅವ್ರವ್ರ ಸ್ವಂತ ಸ್ವಾರ್ಥಕ್ಕೆ ಇದನ್ನ ಬಳಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಫೋಟೋಸ್ ಯಾರ್ಯಾರ ಹತ್ರ ಇರುತ್ತೋ ಅವರೆಲ್ಲ ವಿಕ್ಟಿಮ್ಸ್ ಯಾರು ಇರ್ತಾರೋ ಸೊ ಆ ಗರ್ಲ್ಸ್ ಹತ್ರ ಎಲ್ಲ ಇವರು ಬ್ಲಾಕ್ ಮೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಷ್ಟೇ ಅಲ್ದೇನೆ ಇಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ಅನ್ನೋದು ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದ್ರೆ ಈ ವಿಕ್ಟಿಮ್ಸ್ ಯಾರ್ಯಾರು ಇರ್ತಾರಲ್ಲೋ ಈ ಹುಡುಗಿರಲ್ಲಿ ಮೋಸ್ಟ್ ಆಫ್ ದಿ ಗರ್ಲ್ಸ್ ಹಿಂದೂಗಳಾಗಿರ್ತಾರೆ. ಬಟ್ ಆದ್ರೆ ಇವ್ರ ಮೇಲೆ ಮಾಡಿರುವಂತ ಸುಮಾರು ಹುಡುಗರು ಮುಸ್ಲಿಮ್ಸ್ ಆಗಿರ್ತಾರೆ. ಈ ಕಾರಣದಿಂದನೇ ಇದು ಹಿಂದೂ ಮುಸ್ಲಿಂ ಜಗಳವಾಗಿ ಸ್ಟಾರ್ಟ್ ಆಗುತ್ತೆ. ಈ ಫೋಟೋಸ್ ಅಲ್ಲೋಗಿ ಇಲ್ಲೋಗಿ ಸಂತೋಷ್ ಗುಪ್ತಾ ಅನ್ನೋ ನ್ಯೂಸ್ ರಿಪೋರ್ಟರ್ ಕೈಗಾದ್ರೆ ಸಿಗುತ್ತೆ. ಸಂತೋಷ್ ಗುಪ್ತಾ ಬಂದ್ಬಿಟ್ಟು ದೈನಿಕ್ ನವಜ್ಯೋತಿ ಅನ್ನೋ ಪ್ರೆಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವ್ರ ಪ್ರೆಸ್ ಅಲ್ಲಿ ಎಡಿಟರ್ ಆಗಿರುವಂತ ದೇವಾನಂದ್ ಚೌಧರಿಗಾದ್ರೆ ಕೇಳ್ತಾನೆ, ನನ್ನ ಹತ್ರ ಈ ತರ ಫೋಟೋಸ್ ಇದೆ, ಸೊ ಇದನ್ನ ಏನಾದ್ರು ಮಾಡಿ ಆ ಹುಡುಗಿರ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ಸಂತೋಷ್ ಗುಪ್ತಾ ಮತ್ತೆ ದೇವಾನಂದ್ ಚೌಧರಿ ಇಬ್ರು ಡಿಸ್ಕಸ್ ಮಾಡಿ ಇದನ್ನ ಪಬ್ಲಿಷ್ ಮಾಡೋಣ ಅಂತ ಡಿಸೈಡ್ ಆಗ್ತಾರೆ. ಫಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಏಪ್ರಿಲ್ 1992 ಅಲ್ಲಿ ಪಬ್ಲಿಷ್ ಆಗುತ್ತೆ. ಇದರ ಹೆಡ್ಲೈನ್ ಏನಂದ್ರೆ ಬಡೆ ನೇತಾವಂಕಿ ಬೇಟಿಯಾ ಹೇ ಬ್ಲಾಕ್ ಮೇಲಿಂಗ್ ಕಾ ಶಿಕಾರ ಅಂತ. ಈ ಆರ್ಟಿಕಲ್ ಪಬ್ಲಿಷ್ ಆದ್ಮೇಲೆ ರಾಜಸ್ಥಾನದ ಜನ ತುಂಬಾ ದಂಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೂ ಒಂದು ಸಣ್ಣ FIR ಕೂಡ ಇದರಲ್ಲಿ ಫೈಲ್ ಆಗೋದಿಲ್ಲ. ಮತ್ತೆ ಈ ಕೇಸ್ ಬಗ್ಗೆ ಯಾವುದೇ ರೀತಿ ಆಕ್ಷನ್ ತಗೊಳ್ಳೋದಿಲ್ಲ ಅಂತ ಗೊತ್ತಾದ್ಮೇಲೆ ಸುಮಾರು ದಿನಗಳ ಪ್ರತಿಭಟನೆಗಳೆಲ್ಲ ಆದ್ಮೇಲೆ ಇವರು ಅಜ್ಮೀರ್ ಬಂದ್ಗೆ ಕರೆ ಕೊಡ್ತಾರೆ. ಸೊ ಆ ಟೈಮಲ್ಲಿ ರಾಜಸ್ಥಾನಲ್ಲಿ ಭೈರವ್ ಸಿಂಗ್ ಶಿಕಾವತ್ ಅವರು CM ಆಗಿರ್ತಾರೆ. 2 ವಾರಗಳು ಕಳೆದ್ರು ಏನು ಆಕ್ಷನ್ ತಗೊಳ್ಳಿಲ್ಲ ಅಂದ್ಬಿಟ್ಟು ಸಂತೋಷ್ ಗುಪ್ತಾ ಅವರು ಸೆಕೆಂಡ್ ಆರ್ಟಿಕಲ್ ನ ರಿಲೀಸ್ ಮಾಡ್ತಾರೆ. ಚಾತ್ರೋ ಉನ್ಕೋ ಬ್ಲಾಕ್ ಮೇಲ್ ಕರ್ನೆ ವಾಲೆ ಆಜಾದ್ ಕೈಸೆ रहेंगे ಅಂತ ಪಬ್ಲಿಷ್ ಮಾಡ್ತಾರೆ. ಪ್ರೊನೌನ್ಸಿಯೇಷನ್ ಅಲ್ಲಿ ಏನಾದ್ರು ತಪ್ಪಿದ್ರೆ ಸ್ವಲ್ಪ ಕ್ಷಮಿಸಿ, ನನ್ಗೆ ಅಷ್ಟು ಕರೆಕ್ಟ್ ಆಗಿ ಹಿಂದಿ ಬರಲ್ಲ. ಸೊ ಈ ಆರ್ಟಿಕಲ್ ಅಲ್ಲಿ ವಿತ್ ಫೋಟೋಸ್ ಆದ್ರೆ ಪಬ್ಲಿಷ್ ಮಾಡ್ತಾರೆ. ಇದಾದ್ರೂ ಗೌರ್ಮೆಂಟ್ ಆಗ್ಲಿ, ರೂಲಿಂಗ್ ಪಾರ್ಟಿ ಆಗ್ಲಿ, ಅಪೋಸಿಷನ್ ಪಾರ್ಟಿ ಆಗ್ಲಿ, ಪೊಲೀಸ್ ಆಗ್ಲಿ ಯಾವುದೇ ರೀತಿಯಾದಂತ ಆಕ್ಷನ್ ತಗೊಳ್ಳದೆ ಇದ್ದಾಗ ಈ ಸಂತೋಷ್ ಗುಪ್ತಾಗೆ ತುಂಬಾ ರೋಸ್ ಹೋಗಿ ಅವನ ಹತ್ರ ಇರುವಂತ ನ್ಯೂಡ್ ಫೋಟೋಸ್ನೇ ಇವನು ಪಬ್ಲಿಷ್ ಮಾಡ್ಬಿಡ್ತಾನೆ. ಅಲ್ಲಿವರೆಗೂ ಎಂಟೈರ್ ಪ್ರಪಂಚದಲ್ಲಿ ಯಾವುದೇ ನ್ಯೂಸ್ ಪೇಪರ್ಗಳಲ್ಲಿ ನೆವರ್ ಬಿಫೋರ್ ನೆವರ್ ಆಫ್ಟರ್ ಅನ್ನೋ ರೀತಿಯಾಗಿ ಈ ಬೋಲ್ಡ್ ಫೋಟೋಸ್ಗಳನ್ನೇ ಪ್ರಿಂಟ್ ಮಾಡ್ಬಿಡ್ತಾರೆ. ಈ 3ನೇ ಆರ್ಟಿಕಲ್ ಬಂದ್ಮೇಲೆ ಈ ಕ್ರಿಮಿನಲ್ಸ್ ಏನಿರ್ತಾರೆ ಇವರು ದೈನಿಕ್ ನವಜ್ಯೋತಿ ಅನ್ನೋ ಪ್ರೆಸ್ಗೆ ಮತ್ತೆ ಪ್ರೆಸ್ ಅಲ್ಲಿ ಕೆಲಸ ಮಾಡೋರಿಗೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಿಷ್ಟು ಆದ್ಮೇಲೂ ಈ ಕೇಸಲ್ಲಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಇರೋದಿಲ್ಲ, ಯಾವುದೇ ರೀತಿ ಇನ್ವೆಸ್ಟಿಗೇಷನ್ ಕೂಡ ನಡೆಯೋದಿಲ್ಲ. ಬಟ್ ಆದ್ರೆ DIG ಆದಂತ ಓಮೇಂದ್ರ ಭಾರದ್ವಾಜ್ ಅವರು ಒಂದು ಪ್ರೆಸ್ ಮೀಟ್ ನ ಅರೇಂಜ್ ಮಾಡ್ತಾರೆ. DIG ಅವರು ಪ್ರೆಸ್ ಮೀಟ್ ಅಲ್ಲಿ ನಾನು ಆ ಫೋಟೋಸ್ ನ ನೋಡಿದೀನಿ, ಆ ಫೋಟೋಸ್ ಅಲ್ಲಿ ಇರುವಂತ 4 ಹುಡುಗಿರು ಮಂಚ್ಯಾಲದವ್ರಲ್ಲ, ಮತ್ತೆ ಆ ಫೋಟೋಸ್ ಅಲ್ಲಿ ಇರುವಂತ ಹುಡುಗಿರು ಸ್ಕೂಲ್ ಹುಡುಗಿರು ಅಂತ ಹೇಳೋದು 100% ಸುಳ್ಳು ಅಂತ ಪ್ರೆಸ್ ಮೀಟ್ ಅಲ್ಲಿ ಆದ್ರೆ ಹೇಳ್ತಾರೆ. ಎಷ್ಟು ಬೇಜವಾಬ್ದಾರಿಯಿಂದ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ ಅಂದ್ರೆ ಮಂಚ್ಯಾಲ ಅನ್ನೋ ಏರಿಯಾ ಬಿಟ್ಟು ಆಚೆ ಹುಡುಗಿರ ಮೇಲೆ ಈ ರೀತಿಯಾದಂತ ಆದ್ರೆ ಯಾರು ಅದ್ರ ಬಗ್ಗೆ ಆಕ್ಷನ್ ತಗೊಂಬಾರ್ದ. ಆಕ್ಚುಲ್ ಆಗಿ ಈ ಪ್ರೆಸ್ ಮೀಟ್ ಆದ್ಮೇಲೆ ಹಿಂದೂ ಮುಸ್ಲಿಂಗಳ ಮಧ್ಯೆ ತುಂಬಾ ಜಾಸ್ತಿ ಕ್ಲಾಶಸ್ ಆದ್ರೆ ಸ್ಟಾರ್ಟ್ ಆಗುತ್ತೆ. ಫರೂಕ್ ಮತ್ತೆ ಅವ್ರ ಗ್ಯಾಂಗ್ ಎವಿಡೆನ್ಸ್ ನೆಲ್ಲ ಡೆಸ್ಟ್ರಾಯ್ ಮಾಡೋ ಕೆಲಸದಲ್ಲಿ ಇರ್ತಾರೆ.
ಇದೆಲ್ಲ ನಡೀತಾ ಇರ್ಬೇಕಾದ್ರೆ ಸಂತೋಷ್ ಗುಪ್ತಾ ಅವರು 4ನೇ ಆರ್ಟಿಕಲ್ ನ ಪಬ್ಲಿಷ್ ಮಾಡ್ತಾರೆ. 4th ಆರ್ಟಿಕಲ್ ಟೈಟಲ್ ಅಲ್ಲಿ ಗೃಹ ಮಂತ್ರಿನೇ ಡೇಡ್ ಮಹಾಪೂರ್ವ ಅಶ್ಲೀಲ್ ಚಿತ್ರ ದೇಖ್ಲಿಯತೆ. ಇದರ ಮೀನಿಂಗ್ ಏನಂದ್ರೆ ಗೃಹ ಮಂತ್ರಿ ಅವರು 1.5 ತಿಂಗಳ ಮುಂಚೆನೆ ಈ ಫೋಟೋಗಳನ್ನ ನೋಡಿದ್ರು ಅಂತ. ನಾನು ಅವಾಗ್ಲೇ ಹೇಳ್ದಂಗೆ ಇದರಲ್ಲಿ ಆಲ್ಮೋಸ್ಟ್ ವಿಕ್ಟಿಮ್ಸ್ ಬಂದ್ಬಿಟ್ಟು ಹಿಂದೂಗಳು, ಮತ್ತೆ ರೇಪ್ ನ ಮಾಡಿದಂತಹ ಹುಡುಗರು ಬಂದ್ಬಿಟ್ಟು ಆಲ್ಮೋಸ್ಟ್ ಮುಸ್ಲಿಮ್ಸ್ ಆಗಿರೋದ್ರಿಂದ ಇದು ಹಿಂದೂ ಮುಸ್ಲಿಂ ವಾರ್ ಆಗಿ ತುಂಬಾ ಪೀಕ್ ಲೆವೆಲ್ ಅಲ್ಲಿ ಕ್ಲಾಶಸ್ ಆದ್ರೆ ನಡೀತಾ ಇರುತ್ತೆ. ಇಷ್ಟೆಲ್ಲ ಆಗ್ತಿದ್ರು ಯಾವ ಹುಡುಗಿನೂ ಬಂದು ಒಂದು ಕೇಸ್ ನ ಸಹ ಫೈಲ್ ಮಾಡೋದಿಲ್ಲ. ಅದಕ್ಕೆ ಮೇನ್ ರೀಸನ್ ಬಂದ್ಬಿಟ್ಟು ಫ್ಯಾಮಿಲಿ ರೆಸ್ಪೆಕ್ಟ್. ಈ ತರ ಆದ್ರೆ ಈ ಕೇಸ್ ಅಲ್ಲಿ ವಿಕ್ಟಿಮ್ಸ್ ಗೆ ನ್ಯಾಯ ಸಿಗಲ್ಲ ಅಂತ ಕೋರ್ಟ್ ಅರ್ಥ ಮಾಡ್ಕೊಂಡು ಈ ಕೇಸ್ ನ 30 ಮೇಗೆ CID ಗೆ ಒಪ್ಪಿಸುತ್ತೆ. ಫಾರ್ ದ ಫಸ್ಟ್ ಟೈಮ್ ಅಜ್ಮೀರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಕೇಸ್ ಮೇಲೆ FIR ಫೈಲ್ ಆಗುತ್ತೆ. ಮೇ 30ನೇ ತಾರೀಕು DSP ಆಗಿರುವಂತಹ ಹರಿಪ್ರಸಾದ್ ಶರ್ಮಾ ಅವರು ಇದುವರೆಗೂ ಮಾಡಿದ್ದ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ನೆಲ್ಲ CID ಗೆ ಒಪ್ಪಿಸ್ತಾರೆ. ಆಮೇಲೆ ಈ ಕೇಸ್ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಫರೂಕ್ ಚಿಸ್ತಿ, ನಫೀಸ್ ಚಿಸ್ತಿ, ನವಾಜ್ ಚಿಸ್ತಿ, ಪುರುಷೋತ್ತಮ ಅಲಿಯಾಸ್ ಬಬ್ಲಿ, ಫೋಟೋ ಲ್ಯಾಬ್ ನ ಓನರ್ ಆಗಿರುವಂತಹ ಹರೀಶ್ ದೋಲಾಲ್, ಕೈಲಾಶ್ ಸೋನಿ, ಇಕ್ಬಾಲ್ ಬಾಟಿ, ಈ ರೀತಿ ಸುಮಾರು 18 ಜನಗಳನ್ನ ಈ ಕೇಸಲ್ಲಿ ಅರೆಸ್ಟ್ ಮಾಡಿರ್ತಾರೆ. ಈ 18 ಜನನ ಅರೆಸ್ಟ್ ಮಾಡಿದ ನಂತರ ಉಳಿದಿರೋ ನ್ಯೂಸ್ ಪೇಪರ್ಗಳು ಮತ್ತೆ ಪ್ರೆಸ್ಗಳು ಈ ಕೇಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ತೋರಿಸಿ ಅವ್ರವ್ರ ಪೇಪರ್ಗಳಲ್ಲಿ ಇದ್ರ ಬಗ್ಗೆ ಆರ್ಟಿಕಲ್ಸ್ ನ ಪಬ್ಲಿಷ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಆದ್ರೆ ನ್ಯೂಸ್ ಪೇಪರ್ಗಳು ಇಲ್ಲಿ ಹಾನೆಸ್ಟಿನ ತೋರಿಸ್ದೆ ಇವರು ಇದರಲ್ಲಿ ದುಡ್ಡು ಮಾಡೋ ದಾರಿನ ಹುಡ್ಕೊಂತಾರೆ. ಈ ರಿಪೋರ್ಟರ್ಸ್ ಎಲ್ಲ ಸೇರ್ಕೊಂಡು ಈ ಡ್ಯಾಮೇಜ್ ಆಗಿರೋ ಹುಡುಗಿರ ಹತ್ರ ಹೋಗಿ ನಾವು ನಿಮ್ಗೆ ನ್ಯಾಯ ಒದಗಿಸಿ ಕೊಡ್ತೀವಿ, ನಿಮ್ಮ ಹೆಸರನ್ನೆಲ್ಲೂ ನಾವು ಆಚೆ ತರೋದಿಲ್ಲ ಅಂತ ಹೇಳಿ ಅವ್ರ ಹತ್ರ ಒಂದು ರಿಪೋರ್ಟ್ ನ ಬರ್ಸ್ಕೊಂಡು ಚಿಸ್ಟಿ ಫ್ಯಾಮಿಲಿಗೆ ತೋರಿಸಿ ಅವ್ರನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ರೀತಿ ಚಿಸ್ಟಿ ಫ್ಯಾಮಿಲಿ ಮೇಲೆ 1 ನ್ಯೂಸ್ ಪೇಪರ್, 2 ನ್ಯೂಸ್ ಪೇಪರ್, 3 ನ್ಯೂಸ್ ಪೇಪರ್, ಈ ತರ ಮೇಲ್ ಮೇಲೆ ಇವರಿಗೆ ಈ ತರದ ಲೆಟರ್ಸ್ ಬರ್ತಾನೆ ಇತ್ತು. ಇದನ್ನ ತೋರಿಸಿ ಅವರಿಗೆ ಬೆದರಿಸಿ ಅವ್ರ ಹತ್ರ ದುಡ್ಡು ಕೀಳೋದು ಆಗ್ತಾನೆ ಇತ್ತು. ಅವ್ರಿಗೂ ಸಹ ನೋಡಿ ರೋಸ್ ಹೋಗಿ ಮದನ್ ಸಿಂಗ್ ಅನ್ನೋ ಪ್ರೆಸ್ ರಿಪೋರ್ಟರ್ ನ ಹತ್ಯೆ ಆಗುತ್ತೆ. ಈ ಕೇಸ್ ಜರ್ನಿಯಲ್ಲಿ ನನಗೆ ತುಂಬಾ ಮಿಸ್ಟೀರಿಯಸ್ ಅನ್ಸಿದ್ದು ಮದನ್ ಸಿಂಗ್ ನ ಕೇಸ್ ಮಾತ್ರ. ಆರ್ಟಿಕಲ್ ನ ಪಬ್ಲಿಷ್ ಮಾಡಿದ್ದು ಮತ್ತೆ ಫೋಟೋನ ಲೀಕ್ ಮಾಡಿದ್ದು, ಫೋಟೋ ಕಾಪೀಸ್ ನ ಪ್ರೆಸ್ ಕೊಟ್ಟಿದ್ದು ಮತ್ತೆ ಪೊಲಿಟಿಷಿಯನ್ಸ್ ಎಲ್ಲರೂ ಬದುಕಿದ್ದಾರೆ. ಬಟ್ ಆದ್ರೆ ಅನ್ಯಾಯವಾಗಿ ಇದರಲ್ಲಿ ಸತ್ತಿದ್ ಮಾತ್ರ ಮದನ್ ಸಿಂಗ್. 2 ವರ್ಷ ಆದ್ಮೇಲೆ ಪುರುಷೋತ್ತಮ್ಗೆ ಬೇಲ್ ಸಿಕ್ಕಿದ್ಮೇಲೆ ಈ ಸಮಾಜ ಫ್ಯಾಮಿಲಿ ಪ್ರೆಷರ್ನ ಇವನು ತಡ್ಕೊಳಕ್ ಆಗದೆ ಹೆಂಡತಿ ಜೊತೆಗೆ ಇವನು ಆತ್ಮಹತ್ಯೆ ಮಾಡ್ಕೊಂತಾನೆ. ಇಷ್ಟು ದೊಡ್ಡ ಕೇಸಲ್ಲಿ ಪುರುಷೋತ್ತಮ್ ಮತ್ತೆ ಲ್ಯಾಬ್ ಮ್ಯಾನೇಜರ್ನ ಅರೆಸ್ಟ್ ಮಾಡೋದಕ್ಕೆ ಇದು ಹಿಂದೂ ಮುಸ್ಲಿಂ ಜಗಳವಾಗಿ ಕನ್ವರ್ಟ್ ಆಗಬಾರ್ದು. ಇದರಲ್ಲಿ ತಪ್ಪಿತಸ್ಥರು ಹಿಂದೂಗಳು ಸಹ ಇದ್ದಾರೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರನೇ ಆಗಿರುತ್ತೆ. ಇದು ಇಷ್ಟು ದೊಡ್ಡ ಸ್ಕ್ಯಾಂಡಲ್ ಆಗಿರೋದ್ರಿಂದ ಈ ಕೇಸ್ನ ನಾರ್ಮಲ್ ಕೋರ್ಟ್ ಅಲ್ಲಿ ಮೂವ್ ಮಾಡೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಗಾದ್ರೆ ಕಳಿಸ್ತಾರೆ. ಬಟ್ ಆದ್ರೆ ಅಲ್ಲಿ ಕೂಡ ಏನು ಇದಕ್ಕೆ ಇಂಪ್ಯಾಕ್ಟ್ ಆದ್ರೆ ಇರೋದಿಲ್ಲ. ಈ ಕ್ರಿಮಿನಲ್ಸ್ ಯಾರು ಇರ್ತಾರೋ ಸೊ ಇವ್ರನ್ನ ಗುರ್ತಿಡಿಯೋದಕ್ಕೆ ಯಾವುದೇ ಒಂದು ವಿಕ್ಟಿಮ್ ಸಹ ಕೋರ್ಟ್ಗೆ ಹಾಜರಾಗೋದಿಲ್ಲ. ಕೋರ್ಟ್ಗೆ ಹೋದ್ರೆ ನಮ್ಗೆ ಸಿಗೋ ನ್ಯಾಯಕ್ಕಿಂತ ನಮ್ಗಾಗೋ ಅವಮಾನನೇ ಹೆಚ್ಚು, ನಮ್ಗಾಗೋ ನಷ್ಟನೇ ಹೆಚ್ಚು ಅಂತ ಅನ್ಕೊಂಡು ಯಾವುದೇ ಒಂದು ಹೆಣ್ಮಗುನು ಕೋರ್ಟ್ ನ ಮೆಟ್ಲತ್ತೋದಿಲ್ಲ. ಇದಾದ್ಮೇಲೆ ಸ್ವಲ್ಪ ದಿನಗಳಿಗೆ ಅಕ್ಯೂಸ್ಗಳಿಗೆ ಬೇಲ್ ಸಿಗುತ್ತೆ. ಬೇಲ್ ಸಿಕ್ಕಿದ ತಕ್ಷಣ ಇವರು ಫಾರಿನ್ ಗಳಿಗೆ ಆಗ್ತಾರೆ. ಈ ಕೇಸ್ ಮುಗಿಯೋದು ಬಂದ್ಬಿಟ್ಟು 2024 ಅಂದ್ರೆ ಸುಮಾರು 32 ವರ್ಷಗಳ ನಂತರ. ಈ 32 ವರ್ಷಗಳಲ್ಲಿ ಆವಾಗ ಸ್ಕೂಲಲ್ಲಿ ಓದ್ತಿದ್ದಂತಹ ಹುಡುಗಿಯರು ಅಜ್ಜಿಯರಾಗಿರ್ತಾರೆ. ಇದರಲ್ಲಿ 16 ಜನಗಳನ್ನ ಹುಡುಕಿ ನ್ಯಾಯನ ಕೋರ್ಟ್ ಒದಗಿಸಿ ಕೊಟ್ಟಿರುತ್ತೆ. 2024ರಲ್ಲಿ ಇದರ ತೀರ್ಪು ಏನ್ ಬರುತ್ತೆ ಅಂದ್ರೆ 6 accused have been sentenced for life. ತಲಾ 5 ಲಕ್ಷ ರೂಪಾಯಿ ಫೈನು ಮತ್ತೆ ಲೈಫ್ ಟೈಮ್ ಜೈಲಾದ್ರೆ ಆಗುತ್ತೆ. ಅದಷ್ಟೇ ಅಲ್ಲದೆ ಈ ವಿಕ್ಟಿಮ್ಸ್ ಯಾರು ಇರ್ತಾರೆ ಈ 16 ಜನಕ್ಕೆ ತಲಾ 7 ಲಕ್ಷ ರೂಪಾಯಿ ಕಾಂಪನ್ಸೇಷನ್ ನ ಕೋರ್ಟ್ ಅನೌನ್ಸ್ ಮಾಡುತ್ತೆ. ಆದ್ರೆ ಇದರಲ್ಲಿ 15 ಜನ ಇದನ್ನ ಕ್ಲೈಮ್ ಮಾಡ್ಕೊಳ್ಳೋದಿಲ್ಲ. ಬಟ್ ಆದ್ರೆ ಒಬ್ರು ಮಾತ್ರ ಇದನ್ನ ಕ್ಲೈಮ್ ಮಾಡ್ಕೊಂತಾರೆ. ಈ ಕೇಸ್ ನ ನೋಡಿದ್ಮೇಲೆ ನನಗೆ ಪರ್ಸನಲ್ ಆಗಿ ಅನ್ಸಿದ್ದು ಒಂದೇ ಒಂದು ವಿಚಾರ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂದ್ರೆ ಬೇಗ ಇನ್ವೆಸ್ಟಿಗೇಷನ್ ಮಾಡಿ ಯಾವುದೇ ವಾಯ್ದೆಗಳಿಲ್ದೇನೆ ತುಂಬಾ ಫಾಸ್ಟ್ ಆಗಿ ಕೇಸ್ ನ ಕ್ಲೋಸ್ ಮಾಡೋದಕ್ಕೆ ಇರುವಂತ ಪ್ರೊಸೀಜರ್. ಈ ಫಾಸ್ಟ್ ಟ್ರ್ಯಾಕ್ ಫೆಸಿಲಿಟಿ ಇರುವಂಥ ಕೋರ್ಟಲ್ಲಿ 32 ವರ್ಷಗಳ ನಂತರ ನ್ಯಾಯ ಸಿಕ್ಕಿದೆ ಅಂದರೆ ನಾರ್ಮಲ್ ನನ್ನ ಅನಿಸಿಕೆ ಪ್ರಕಾರ ಸುಮಾರು 55 ಲಕ್ಷಕ್ಕೂ ಹೆಚ್ಚು ಕೇಸ್ಗಳು ನಮ್ಮ ಇಂಡಿಯಾದಲ್ಲಿ ಪೆಂಡಿಂಗ್ ಬಿದ್ದಿದ್ದಾವೆ. ಈ ಒಂದೊಂದು ಕೇಸ್ಗೂ 1 ತಿಂಗಳು 3 ತಿಂಗಳು 6 ತಿಂಗಳು ಅಂತ ವಾಯ್ದಾ ಕೊಡ್ತಾ ಹೋದರೆ ಈ ಕೇಸ್ಗಳು ಕ್ಲಿಯರ್ ಆಗೋಷ್ಟರಲ್ಲಿ ಈ ವಿಕ್ಟಿಮ್ಸ್ ಆಗಲಿ ಅಥವಾ ಕ್ರಿಮಿನಲ್ಸ್ ಆಗಲಿ ಯಾರು ಬದುಕಿರೋದಕ್ಕೆ ಚಾನ್ಸ್ ಇಲ್ಲ ಅಂತ ನನ್ನ ಪರ್ಸನಲ್ ಒಪಿನಿಯನ್. ಸೊ ಇದಕ್ಕೆಲ್ಲ ಕಾರಣ ಏನಂತಂದ್ರೆ ಒಂದು ರೂಲ್ ಇದೆ, 100 ಅಪರಾಧಿಗಳು ತಪ್ಪಿಸ್ಕೊಂಡ್ರು ಸಹ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋ ಕಾರಣದಿಂದ ನಾವ್ ಏನೇ ಮ್ಯಾನಿಪುಲೇಷನ್ ಮಾಡ್ಬೋದು, ನಾವ್ ಏನೇನೇ ಟ್ರಿಕ್ಸ್ ಯೂಸ್ ಮಾಡ್ಬೋದು. ಬಟ್ ಆದ್ರೆ ಒಂದು ಕೇಸ್ ಜಡ್ಜ್ ಮುಂದೆ ನಿಂತಿದೆ ಅಂತಂದ್ರೆ ಜಡ್ಜ್ಗೆ ಡೇ 1 ಅಲ್ಲೇ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ತಪ್ಪ್ಯಾರ್ದು, ಯಾರಿಗೆ ಇದರಲ್ಲಿ ನಾವು ಶಿಕ್ಷೆ ಕೊಡಬೇಕು ಅನ್ನೋದು ಡೇ 1 ಅಲ್ಲೇ ಜಡ್ಜಿಗೆ ಪಕ್ಕ ಗೊತ್ತಿರುತ್ತೆ. ಬಟ್ ಆದ್ರೂ ಸಹ ಲಾಯರ್ಸ್ ಅವರ ಪರವಾಗಿ ಮತ್ತೆ ಇವರ ಪರವಾಗಿ ಅವರ ಧರ್ಮನ ಅವರು ನಿರ್ವಹಿಸಬೇಕಾಗಿರುತ್ತೆ. ಜಡ್ಜ್ಗೆ
ಸರಿಯಾದ ಸಾಕ್ಷಿ ಮತ್ತು ಸರಿಯಾದ ಆಧಾರಗಳು ಸಿಕ್ಕಿದ್ರೆ ಮಾತ್ರನೇ ಇವರು ಶಿಕ್ಷೆ ಹಾಕೋದಕ್ಕೆ ಆಗೋದು. ಇದು ನಮ್ಮ ನ್ಯಾಯಸ್ಥಾನದಲ್ಲಿ ಇರುವಂತಹ ಒಂದು ದೊಡ್ಡ ಲೂಪೋಲ್ ಅಂತಲೇ ಹೇಳ್ಬೋದು. ಇದನ್ನು ಬಳಸ್ಕೊಂಡು ತುಂಬ ಜನ ಆಟ ಆಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಈ ಕೇಸ್ ಬಗ್ಗೆ ನಿಮಗೆ ಏನು ಅನ್ನಿಸ್ತು, ನೆಕ್ಸ್ಟ್ ಯಾವ ಕೇಸ್ ಬಗ್ಗೆ ಮಾತಾಡೋಣ ಅಂತ ನಿಮ್ಗೆ ಏನಾದರೂ ಅನ್ಸಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ.